ಡಾಕ್ಟ್ರೇ, ನಮ್ ಗರ್ಭಾಶಯನಲ್ಲಿ ಒಂದು ಚಿಕ್ಕ ಚಿಕ್ಕ ಫೈಬ್ರಾಯ್ಡ್ಸ್ ಇದೆ ಅಂತ ಹೇಳಿದ್ರು, ಅದರಿಂದ ನಮಗೆ ಬಂಜೆತನ ಸಮಸ್ಯೆ ಇದೆ ಅಂತ ಸುಮಾರು ಜನ ಬರ್ತಾರೆ. ನಮಸ್ಕಾರ, ನಾನ್ ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತೆ ಗೈನಕಾಲಜಿಸ್ಟ್, ವ್ರಿಕ್ಷ್ ಫರ್ಟಿಲಿಟಿ ಬೆಂಗಳೂರು ಇಂದ. ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಪ್ರತಿ ಒಂದು ಫೈಬ್ರಾಯ್ಡ್ ಡೇಂಜರಸ್, ಅದನ್ನ ಆಪರೇಷನ್ ಮಾಡೇ ತೆಗಿಬೇಕು ಅಂತ ಇಲ್ಲ. ಆ ಇದ್ದು ಫೈಬ್ರಾಯ್ಡ್ ಎಲ್ಲಿದೆ? ಗರ್ಭಾಶಯ ಒಳಗಡೆ ಇದೆಯಾ, ಇಲ್ಲ ಔಟ್ಸೈಡ್ ಗೋಡೆ ಔಟ್ಸೈಡ್ ಇದೆಯಾ, ಇಲ್ಲ ಮಸಲ್ ವಾಲ್ ಗೋಡೆ ಮಧ್ಯದಲ್ಲಿ ಇದೆಯಾ, ಅದ್ರದ್ದು ಸೈಜ್ ಎಷ್ಟು, ಎಫೆಕ್ಟ್ ಏನು, ಬ್ಲಡ್ ಫ್ಲೋನ ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾ ಇದೆಯಾ ಅಂತ ಇದೆಲ್ಲ ನಾವು ಚೆಕ್ ಮಾಡಬೇಕು. ಅದ್ರ ಪ್ರಕಾರ ಅದಕ್ಕೆ ಸರ್ಜರಿ ಬೇಕಾ, ಇಲ್ಲ ಬರೀ ನಾವು ಮಾತ್ರೆಗಳೇನಾದ್ರು ಕೊಡ್ಬೇಕಾ, ಇಲ್ಲ ಏನಿಲ್ಲ ಅದರಿಂದ ಏನು ಎಫೆಕ್ಟ್ ಇಲ್ಲ ಅಂದ್ರೆ ಬರೀ ನಾವು ಪ್ರತಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಚೆಕಪ್ ಮಾಡ್ಬೇಕಾ ಅಂತ ನಾವು ಹೇಳ್ತೀವಿ. ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದವ್ರಿಗೆ ಅಕಸ್ಮಾತ್ ಫೈಬ್ರಾಯ್ಡ್ ಡಿಟೆಕ್ಟ್ ಆಗಿದೆ ಅಂದ್ರೆ, ಇಫ್ ಅದು ಗರ್ಭಾಶಯ ಒಳಗಡೆ ಇದೆ, ತುಂಬಾ ಚಿಕ್ಕದಾಗಿ ಇರ್ಲಿ ಬಟ್ ಅದು ಒಳಗಡೆ ಇದೆ, ಮಗು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂದ್ರೆ ಅದನ್ನ ನಾವು ತೆಗಿಬೇಕು. ಎರಡನೇದು, ಔಟ್ಸೈಡ್ ಇದೆ, ಗರ್ಭಾಶಯ ಒಳಗಡೆ ಇದ್ರೂನು ಬಟ್ ದೊಡ್ಡದಿದೆ ಅಂದ್ರೆ ಅದು ಮಗುಗೆ ಬರ್ಲಿಕ್ಕೆ ಬ್ಲಡ್ ಫ್ಲೋನ ಬ್ಲಾಕ್ ಮಾಡ್ತಾ ಇದೆ ಅಂದ್ರೂ ನಾವು ಅದನ್ನ ತೆಗಿಬೇಕಾಗುತ್ತೆ. ಸೊ ಅನ್ನೆಸೆಸರಿ ಸ್ಟ್ರೆಸ್ ತಗೊಳ್ಳೋದು ಬೇಡ, ಒಂದ್ ಕ್ಲಾರಿಟಿ ಬರ್ಬೇಕು ನಿಮ್ಗೆ. ಸೊ ಕರೆಕ್ಟ್ ಆಗಿ ನಿಮ್ ಫರ್ಟಿಲಿಟಿ ಡಾಕ್ಟರ್ ನಿಮ್ಗೆ ಗೈಡ್ ಮಾಡಿದ್ರೆ ನಿಮ್ಗೆ ಅದನ್ನ ತೆಗಿಬೇಕಾ ಇಲ್ಲ ಅಂತ ಕ್ಲಾರಿಟಿ ಕೊಡ್ತಾರೆ.